11ನೇ ಅಧ್ಯಾಯ 51ನೇ ಶ್ಲೋಕ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂ ಗತಃ. ದೃಷ್ಟ್ವಾ ಇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಭಗವಂತನ ಆ ಸೌಮ್ಯ ವಪು ಹಿಂದೆ ಯಾವ ರೀತಿಯಲ್ಲಿ ಅರ್ಜುನನ ಜೊತೆ ಒಡನಾಟದಲ್ಲಿ ಇದ್ನೋ ಅದೇ ರೀತಿಯಾಗಿರತಕ್ಕಂಥ ರೂಪವನ್ನ ಭಗವಂತ ತೋರಿಸ್ತಾ ಇದ್ದಾನೆ. ಅದನ್ನು ನೋಡಿ ಅರ್ಜುನ ತನ್ನ ಅಭಿಪ್ರಾಯವನ್ನು ಹೇಳ್ತಿದ್ದಾನೆ. ಜನಾರ್ದನ ಅಂತ ಸಂಬೋಧನೆ. ಜನಾರ್ದನ ಅನ್ನೋದಕ್ಕೆ ಅರ್ಥ ನಾವೀಗಾಗಲೇ ನೋಡಿದ್ದೇವೆ. ಜನಾನ್ ಅರ್ಧಯತೀತಿ ಜನಾರ್ದನ ಅಂದ್ರೆ ಸಜ್ಜನರಿಗೆ ಸದ್ಗತಿಯನ್ನು ಕೊಡುವವನು, ದುರ್ಜನರಿಗೆ ದುರ್ಗತಿಯನ್ನು ಕೊಡುವವನು. ಅವರವರ ಕ್ರಿಯೆಗೆ ಅನುಗುಣವಾಗಿ ಅವರವರ ವ್ಯಕ್ತಿತ್ವಕ್ಕನುಗುಣವಾಗಿ ಅನುಗ್ರಹವನ್ನೂ ಮಾಡ್ತಾನೆ ಭಗವಂತ, ಶಿಕ್ಷೆಯನ್ನೂ ಕೊಡ್ತಾನೆ ಭಗವಂತ ಎಂಬ ಅರ್ಥವನ್ನು ಕೊಡುವಂತ ಶಬ್ದ ಜನಾರ್ದನ ಶಬ್ದ. ಈ ನಿನ್ನ ಮಾನುಷ ರೂಪ ಅಂದ್ರೆ ಮನುಷ್ಯರಂತೆ ಕಾಣುವ ರೂಪ ಕೃಷ್ಣ ರೂಪ. ರಾಮ ಒಬ್ಬ ಮನುಷ್ಯರಂತೆ ಎಲ್ಲರ ಜೊತೆಯಲ್ಲಿದ್ದ, ಕೃಷ್ಣ ಒಬ್ಬ ಮನುಷ್ಯರಂತೆ ಎಲ್ಲರ ಜೊತೆಯಲ್ಲಿದ್ದ. ಅದೇ ನರಸಿಂಹ ರೂಪ ಅದು ಮನುಷ್ಯ ರೂಪನ ಅಲ್ಲ. ಯಾರು ನರಸಿಂಹನನ್ನು ನೋಡಿದ್ರೆ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಮತ್ಸ್ಯ ರೂಪ, ಕೂರ್ಮ ರೂಪ ಇದೆಲ್ಲವನ್ನು ನೋಡಿದರೆ ಯಾರೂ ಕೂಡ ಮನುಷ್ಯ ರೂಪ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ರಾಮಕೃಷ್ಣ ರೂಪ ಎಂಬುವಂಥದ್ದೇನಿದೆ ಅದು ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಇದ್ದಂಥ ರೂಪ. ಆ ಮನುಷ್ಯ ರೂಪವನ್ನ ಭಗವಂತ ಅರ್ಜುನನಿಗೆ ತೋರಿಸಿದ್ದಾನೆ. ಸೌಮ್ಯವಾಗಿರತಕ್ಕಂಥ ರೂಪ. ಆ ಸೌಮ್ಯವಾಗಿರತಕ್ಕ ಅಂದ್ರೆ ಕ್ರೂರತೆ ಇಲ್ಲ. ಯಾಕಂದ್ರೆ ಪರಶುರಾಮ ರೂಪ ಅದು ಕೂಡ ಮನುಷ್ಯರಂತೆ ಇರುವಂತ ರೂಪನೇ ಅಲ್ವಾ. ಆದರೆ ಕ್ರೂರವಾಗಿ 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ಸಕಲ ಅಸುರರನ್ನ ಸಂಹಾರ ಮಾಡಿರ್ತಕ್ಕಂಥ, ಸಕಲ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿರ್ತಕ್ಕಂಥ ರೂಪ ಪರಶುರಾಮ ರೂಪ. ಮನುಷ್ಯರಂತಿದ್ದರೂ ಕೂಡ ಸಾಮಾನ್ಯ ಋಷಿಮುನಿಯಂತೆ ಕಂಡರೂ ಕೂಡ ಆ ಋಷಿಮುನಿಯ ಸಾಮಾನ್ಯ ಆಕಾರದಲ್ಲೇ ಭೂಪ್ರದಕ್ಷಿಣೆಯನ್ನ ಮಾಡಿ ದುಷ್ಟರನ್ನ ಸಂಹಾರ ಮಾಡಿರ್ತಕ್ಕಂಥ ರೂಪ. ಆ ರೂಪನೂ ಅಲ್ಲ. ಅದು ಹೇಗೆ ಸೌಮ್ಯ ರೂಪ, ಸೌಮ್ಯವಾಗಿರ್ತಕ್ಕಂಥ ರೂಪ. ಕ್ರೂರತೆ ಕಾಣ್ತಾ ಇಲ್ಲ. ಕ್ರೂರತೆ ಇಲ್ಲದ ಮಂದಹಾಸದಿಂದ ಕೂಡಿರ್ತಕ್ಕಂಥ ಒಂದು ಮುಖ, ಅಂತಹ ಮುಖ ಇರತಕ್ಕಂಥ ರೂಪವನ್ನು ತೋರಿಸ್ತಾ ಇದ್ದಾನೆ ಆ ಭಗವಂತ. ಆ ರೂಪವನ್ನ ನೋಡಿ ಅರ್ಜುನ ಹೇಳ್ತಾನೆ, ಇದಾನೀಮಸ್ಮಿ ಸಚೇತಾಹ ಸಂವೃತ್ತಃ. ಸಚೇತಾಹ ಅಂದ್ರೆ ಸಚೇತ ಶಬ್ದಕ್ಕರ್ಥ ಪ್ರಸನ್ನ ಚಿತ್ತ ಅಂತ ಅರ್ಥ. ಪ್ರಸನ್ನ ಮನಸ್ಸು. ಅಬ್ಬಾ, ಇಷ್ಟೊತ್ತು ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು, ಭಯ ಇತ್ತು, ಮುಂದೇನಾಗತ್ತೋ ಅಂತ ಆತಂಕ ಇತ್ತು. ಅದೆಲ್ಲ ನನ್ನ ಮನಸ್ಸು ಪ್ರಸನ್ನವಾಗಿದೆ, ತಿಳಿಯಾಗಿದೆ. ನಮಗೆಲ್ಲ ಅನುಭವ ಆಗಿರತ್ತಲ್ವ, ಕೆಲವೊಮ್ಮೆ ಭಯ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಕೆಲವೊಮ್ಮೆ ಮುಂದೇನಾಗತ್ತೋ ಅಂತ ಆತಂಕ, ಈಗ ಏನೇನೋ ಒಂಥರ ಮನಸ್ಸಿನಲ್ಲಿ ಏರುಪೇರುಗಳು ಇರ್ತವೆ. ಅದು ಕೆಲವೊಮ್ಮೆ ತುಂಬಾ ಪ್ರಸನ್ನರಾಗಿ ಯಾವ ರೀತಿಯಾಗಿರತಕ್ಕಂಥ ಟೆನ್ಷನ್ ಇರೋದಿಲ್ಲ, ಏನೂ ಇರೋದಿಲ್ಲ, ತುಂಬಾ ಸಂತೋಷವಾಗಿ ಮನಸ್ಸಿರುತ್ತೆ. ಆಗಿನ ಸುಖ ಅದು ಹೇಳ್ಕೊಳ್ಲಿಕ್ಕಾಗಲ್ಲ. ಅಂತಹ ಒಂದು ಸುಖ. ಮನಸ್ಸಿನಲ್ಲಿ ಏನು ಗೊಂದಲ ಇಲ್ಲ, ಭಯ ಇಲ್ಲ, ಆತಂಕ ಇಲ್ಲ, ಏನೇನೂ ಇಲ್ಲ. ಆ ರೀತಿಯಲ್ಲಿ ಯಥಾಹ ಸಮೃದ್ಧ ಸಚೇತ ಶಬ್ದಕ್ಕೆ ಪ್ರಸನ್ನ ಚಿತ್ತ ಅಂತ ಅರ್ಥ. ಮನಸ್ಸು ಪರಿಪೂರ್ಣವಾಗಿ ಶಾಂತವಾಗಿದೆ. ಯಾವ ರೀತಿಯಲ್ಲೂ ಕೂಡ ವ್ಯಾಕುಲತೆಗಳು ಇಲ್ಲ ಮನಸ್ಸಿನಲ್ಲಿ. ಹಾಗಾಗಿ ಪ್ರಕೃತಿಂಗತಃ, ಪ್ರಕೃತಿ ನನ್ನ ಮೂಲ ಸ್ವಭಾವ. ಈ ವಿಶ್ವರೂಪ ದರ್ಶನ ಮಾಡುವಾಗ ಒಂದ್ ಕಡೆ ದೇವರ ಅನುಗ್ರಹ ಮಾಡ್ತಾ ಅಂತ ತುಂಬಾ ನಾನು ಎಕ್ಸೈಟ್ ಆಗಿದ್ದೆ. ನಾನು ಹೇಗೆ ಸಾಮಾನ್ಯವಾಗಿದ್ನೋ ಅದೇ ತರದಲ್ಲಿದ್ದೇನೆ. ಅಂದ್ರೆ ಅಷ್ಟು ನನ್ನ ಮನಸ್ಸು ಇದ್ದಕ್ಕಿದ್ದಾಗಿ ಬದಲಾಯಿತು. ವಿಶ್ವರೂಪದ ದರ್ಶನ ಮಾಡಿದಾಗ ಏನೊಂದು ಆತಂಕ, ಭಯ ಎಲ್ಲ ಇತ್ತು, ಅದೆಲ್ಲ ದೂರವಾಗಿ ನಾನೀಗ ಬಹಳ ಸುಖವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಮೂಲ ನನ್ನ ಮನಸ್ಸು ಹೇಗಿತ್ತು ಹಾಗೇ ನಾನಿದ್ದೇನೆ ಅಂತ ನಾನೀಗ ನಾರ್ಮಲ್ ಆಗಿದ್ದೇನೆ. ನೀನು ಹೇಳಿದ್ದನ್ನ ಕೇಳುವ ಸ್ಥಿತಿಯಲ್ಲಿದ್ದೇನೆ. ಮೊದಲು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದು ಇದರ ಅಭಿಪ್ರಾಯ. ಜನಾರ್ದನ ಎಲೈ ಜನಾರ್ದನನೇ ಅಂದ್ರೆ ಸಜ್ಜನರಿಗೆ ಸದ್ಗತಿಯನ್ನು ಕೊಡುವವನೇ, ದುರ್ಜನರಿಗೆ ದುರ್ಗತಿಯನ್ನು ಕೊಡುವವನೇ ಅನ್ನೋದರ ಅಭಿಪ್ರಾಯ.
ಇದಂ ಮಾನುಷಂ ಅವ ನಿನ್ನ ಸೌಮ್ಯಂ ಅತ್ಯಂತ ಸೌಮ್ಯವಾದ ಇದಂ ಮಾನುಷಂ ರೂಪಂ ದೃಷ್ಟ ಇದಂ ಈ ನನ್ನ ಕಣ್ಣ ಮುಂದೆ ಇರುವಂತಹ ಮಾನುಷಂ ಮನುಷ್ಯರಂತೆ ಕಾಣುತ್ತಿರುವ ರೂಪವನ್ನು ದೃಷ್ಟ ನೋಡಿ ಇದಾನೀಂ ಇವಾಗ ಸಚೇತಾ ಸಂವೃತ್ತ ಪ್ರಸನ್ನ ಚಿತ್ತನು ಸಚೇತ ಪ್ರಸನ್ನ ಚಿತ್ತ ನನ್ನ ಮನಸ್ಸು ಪ್ರಸನ್ನವಾಗಿದೆ ಪ್ರಸನ್ನ ಚಿತ್ತನಾಗಿ ಸಂವೃತ್ತ ಆಗಿದ್ದೇನೆ ಪ್ರಕೃತಿಂ ಗತಃ ಅಸ್ಮಿ ಪ್ರಕೃತಿ ಅಂದ್ರೆ ಪೂರ್ವ ಸ್ವಭಾವ ಮೊದಲು ನಾನು ಯಾವ ರೀತಿಯಲ್ಲಿದ್ನೋ ಅದೇ ತರ ಹಿಂದಿನ ಸ್ವಭಾವದವನೇ ಆಗಿದ್ದೇನೆ ದೊಡ್ಡ ಅನುಗ್ರಹವನ್ನು ಮಾಡಿದ್ದೀಯ ದೇವ ಅಂತ ಕೃತಜ್ಞತಾ ಸಮರ್ಪಣೆಯನ್ನ ಈ ಮಾತುಗಳ ಮೂಲಕವಾಗಿ ಅರ್ಜುನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ದೇವರು ನಾವು ಕೇಳಿದ ಕೂಡಲೇ ಕೊಟ್ಬಿಟ್ಟ. ನಾನು ಕೇಳಿದ್ದನ್ನ ವಿಶ್ವರೂಪ ದರ್ಶನ ಮಾಡಿಸ್ಬೇಕು ಅಂತ ಕೇಳಿದ ಕೂಡಲೇ ಮಾಡಿಸ್ದ. ಅದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ ಕೂಡಲೇ ಅದನ್ನ ಹಿಂದಕ್ಕೆ ತಗೊಂಡು ಮತ್ತೆ ಅನುಗ್ರಹೋನ್ಮುಖನಾಗಿ ಶಾಂತ ರೂಪವನ್ನು ಕೂಡ ತೋರಿಸ್ತಾ ಇದ್ದಾನೆ. ಅಲ್ಲಿಗೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದೀಯ ನನ್ನ ಮೇಲೆ ಅನ್ನೋದನ್ನ ಹೀಗೆ ಮಾತುಗಳ ಮೂಲಕವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂ ಗತಃ. ಶ್ರೀಕೃಷ್ಣಾರ್ಪಣಮಸ್ತು.